exercise 9.1 8th question. ಓಕೆ, ಇಲ್ಲಿ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಮೋಹನ್ ಅನ್ನೋನು ಓಕೆ ಈ ಫೀಲ್ಡ್ ಇದೆ ನೋಡ್ರಿ, ಈ ಟ್ರೆಪೀಜಿಯಂ ಶೇಪ್ ಫೀಲ್ಡ್ ನ ಬೈ ಮಾಡ್ಬೇಕಂತ ಇದ್ದಾನೆ. ಓಕೆ, ಈ ಫೀಲ್ಡ್ ನೋಡ್ರಿ, ಈ ಫೀಲ್ಡ್ ಗೆ ಒಂದ್ ಸೈಡ್ ರೋಡ್ ಇದೆ, ಇನ್ನೊಂದ್ ಸೈಡ್ ರಿವರ್ ಇದೆ. ಓಕೆ, ಸೊ ಫೀಲ್ಡ್ ಈ ತರ ಇದೆ. ಓಕೆ, ಇವು ಕ್ವಶನ್ ಓದೋಣ ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. 8 ಮೋಹನ್ ವಾಂಟ್ಸ್ ಟು ಬೈ ಎ ಟ್ರೆಪೀಜಿಯಂ ಶೇಪ್ಡ್ ಫೀಲ್ಡ್. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಟ್ ಸೈಡ್ ಅಲಾಂಗ್ ದ ರಿವರ್ ಈಸ್ ಪ್ಯಾರಲಲ್ ಟು ಅಂಡ್ ಟ್ವೈಸ್ ದ ಸೈಡ್ ಅಲಾಂಗ್ ದ ರೋಡ್. ಓಕೆ, ನಾನೇನ್ ಮಾಡ್ಬಿಡ್ತೀನಿ, ಆ ಸ್ಟೇಟ್ಮೆಂಟ್ ನ ನೀಟಾಗಿ ಇಲ್ಲಿ ಬರ್ದ್ಬಿಡ್ತೀನಿ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಈ ಗ್ರೀನ್ ಇಂದ ಬರಿತೀನಿ ನೋಡ್ರಿ, ಸೈಡ್ ಅಲಾಂಗ್ ದ ರಿವರ್. ಓಕೆ, ಸೈಡ್ ಅಲಾಂಗ್ ದ ರಿವರ್ ಈಸ್ ಅಂದ್ರೆ ನಥಿಂಗ್ ಬಟ್ ಈಕ್ವಲ್ ಟು ಅಂತ ಬರಿತೀನಿ. ಆಮೇಲೆ ಈಸ್ ಪ್ಯಾರಲಲ್ ಟು, ಓಕೆ ಅದನ್ನೇನ್ ಬರೆಯಕ್ ಹೋಗಲ್ಲ. ಅಂಡ್ ಟ್ವೈಸ್ ಅಂತ ಹೇಳಿದ್ರೆ, ಟ್ವೈಸ್ ಅಂದ್ರೆ ನಥಿಂಗ್ ಬಟ್ 2 into ಅಂತ. ಟ್ವೈಸ್ ಅಂದ್ರೆ 2 into ದ ಸೈಡ್ ಅಲಾಂಗ್ ದ ರೋಡ್. 2 into ಸೈಡ್ ಅಲಾಂಗ್ ದ ರೋಡ್. ಓಕೆ, ಈ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ನೋಡ್ರಿ. ಸೈಡ್ ಅಲಾಂಗ್ ದ ರಿವರ್ ಈಸ್ ಟ್ವೈಸ್ ಅಂದ್ರೆ ಸೈಡ್ ಅಲಾಂಗ್ ದ ರಿವರ್ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಸೈಡ್ ಅಲಾಂಗ್ ದ ರೋಡ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸೈಡ್ ಅಲಾಂಗ್ ದ ರೋಡ್ ಜೊತೆ ಕಂಪೇರ್ ಮಾಡೋದ್ರಿಂದ ಇದನ್ನ ಎಕ್ಸ್ ಅಂತ ತಗೊಳ್ರಿ. ಸೊ ನಾನು ಇಲ್ಲಿ ಏನ್ ಬರ್ಬಿಡ್ತೀನಿ, ಲೆಟ್ ಸೈಡ್ ಅಲಾಂಗ್ ದ ರೋಡ್ ಎಕ್ಸ್ ಅಂತ ತಗೊಂಡ್ಬಿಡ್ತೀನಿ. ಸೊ ರೋಡ್ ಸೈಡ್ ಇರೋದನ್ನ ಏನಂತ ತಗೊಂತೀನಿ, ಇದಿಷ್ಟನ್ನ ರೆಡ್ ಮಾರ್ಕ್ ಮಾಡಿ ಅದನ್ನ ಏನಂತ ತಗೊಂತೀನಿ, ಎಕ್ಸ್ ಅಂತ ತಗೊಂತೀನಿ. ಈಗ ಏನಾಗುತ್ತೆ ನೋಡ್ರಿ, ಈಗ ಸೈಡ್ ಅಲಾಂಗ್ ದ ರಿವರ್ ಏನಾಗುತ್ತೆ, ಸೈಡ್ ಅಲಾಂಗ್ ದ ರಿವರ್ ಈಸ್ ಈಕ್ವಲ್ ಟು 2 into ಸೈಡ್ ಅಲಾಂಗ್ ದ ರೋಡ್ ಏನಂತ ತಗೊಂಡಿ ನಾವು, ಸೈಡ್ ಅಲಾಂಗ್ ದ ರೋಡ್ ಎಕ್ಸ್ ಅಂತ ತಗೊಂಡಿವಿ. ಸೊ ಇಲ್ಲಿ ಎಕ್ಸ್ ಅಂತ ಬರಿತೀನಿ. ಸೊ 2x ಆಗುತ್ತೆ. ಸೊ ಇವಾಗ ಸೈಡ್ ಅಲಾಂಗ್ ದ ರಿವರ್ ಏನಾಯ್ತು, 2x ಆಯ್ತು. ಓಕೆ, ಸೊ ನಾನು ಅಲ್ಲಿ ಅದನ್ನ ಗ್ರೀನ್ ಇಂದ ಬರಿತೀನಿ ಇಲ್ಲಿ. ಓಕೆ, ಸೊ ರಿವರ್ ಸೈಡ್ ಎಷ್ಟಿದೆ, 2x ಇದೆ. ಓಕೆನಾ, ಈಗ ಆಮೇಲೆ ಏನ್ ಕೊಡಿದಾರೆ ನೋಡ್ರಿ, ಇಫ್ ದ ಏರಿಯಾ ಆಫ್ ದಿಸ್ ಫೀಲ್ಡ್ ಈಸ್ 10,500 ಮೀಟರ್ ಸ್ಕ್ವೇರ್. ಏರಿಯಾ ಅವರೇ ಕೊಟ್ಟಿದ್ದಾರೆ. ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 10,500 ಮೀಟರ್ ಸ್ಕ್ವೇರ್ ಅಂತ ಅವರೇ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಸೈಡ್ಸ್ ಇಸ್ 100. ಪರ್ಪೆಂಡಿಕ್ಯುಲರ್ ಅಂದ್ರೆ ನಥಿಂಗ್ ಬಟ್ ಏನು, ಇದು 100 ಮೀಟರ್ ಕೊಟ್ಟಿದಾರಲ್ಲ, ಇದು 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ನಥಿಂಗ್, ನಾವು ಅದನ್ನ ಹೈಟ್ ಅಂತ ತಗೋತೀವಿ. ಯಾವಾಗಲೂ ಪರ್ಪೆಂಡಿಕ್ಯುಲರ್ ಲೈನ್ ಹೈಟ್ ಅಂತ ತಗೋತೀವಿ. ಹೈಟ್ ಎಷ್ಟು ಕೊಟ್ಟಿದ್ದಾರೆ, 100. ಎಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 100 ಮೀಟರ್ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಅಲಾಂಗ್ ದ ರಿವರ್. ಅಲಾಂಗ್ ದ ರಿವರ್ ಕಂಡುಹಿಡಬೇಕು. ಓಕೆನಾ, ಸೊ ಇವಾಗ ನಮ್ಗೆಲ್ಲ ಗೊತ್ತಾಯ್ತು. ನಾನೇನ್ ಮಾಡ್ತೀನಿ, ಇದನ್ನ ಫಾರ್ಮುಲಾ ಅಪ್ಲೈ ಮಾಡ್ಬಿಡ್ತೀನಿ. ಇಲ್ಲಿ ಇದು ಯಾವ ಶೇಪ್ ಅಲ್ಲಿ ಇದೆ, ಟ್ರೆಪೀಜಿಯಂ ಶೇಪ್ ಅಲ್ಲಿ ಇರೋದ್ರಿಂದ ಏರಿಯಾ ಆಫ್ ಟ್ರೆಪೀಜಿಯಂ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏರಿಯಾ ಆಫ್ ಟ್ರೆಪೀಜಿಯಂ ಇಸ್ ಈಕ್ವಲ್ ಟು ಏನು, ಹಾಫ್ ಇಂಟು a plus b into h. ಇದು ಬಂದು ಫಾರ್ಮುಲಾ. ಈಗ ಏನ್ ಮಾಡ್ತೀವಿ, ಇಸ್ ಈಕ್ವಲ್ ಟು 1/2 ಇಂಟು, ಈಗ ನೀವೇ ನೋಡ್ರಿ, ನಾವು ಟ್ರೆಪೀಜಿಯಂ ಅಲ್ಲಿ ಓಕೆ ಇದೇ ಟ್ರೆಪೀಜಿಯಂ ಅನ್ಕೊಂಡ್ರೆ ಇದನ್ನ ಎಕ್ಸ್ ತಗೊಂಡಿವಿ ಅಂತ, ಎಕ್ಸ್ ತಗೊಂಡಿ ಹೌದಾ, ಇದೇನಿದೆ 2x ಇದೆ. ಸೊ ಇದನ್ನ a ಅಂತ ತಗೊಂತೀವಿ, ಇದನ್ನ b ಅಂತ ತಗೊಂತೀವಿ. ಸೊ ಏನಾಯ್ತು, a ವ್ಯಾಲ್ಯೂ x, b ವ್ಯಾಲ್ಯೂ ಬಂದು 4x ಇಂಟು ಹೈಟ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. h ವ್ಯಾಲ್ಯೂ ಎಷ್ಟು, 100. ಆಮೇಲೆ ಏರಿಯಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 10,500 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಕಡೆ ಮೂವ್ ಮಾಡ್ತೀನಿ. ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, 10,500. ಒಂದ್ ನಿಮಿಷ. ಸೊ ಏನ್ ಕೊಟ್ಟಿದ್ದಾರೆ, 10,500 ಇಸ್ ಈಕ್ವಲ್ ಟು, ಈಗ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ ನೋಡ್ರಿ, 2 1 ಜಾ 50 ಜಾ, ಆಮೇಲೆ x plus 2x ಏನಾಗುತ್ತೆ, 3x ಆಗುತ್ತೆ. 3x ಇಲ್ಲಿ ಬರ್ತೀನಿ ಇಂಟು 50. ಓಕೆ,
ಈಗ ಏನ್ ಮಾಡ್ತೀನಿ 10,500 ಇಂಟು 50 ಈ ಕಡೆ ಬಂದ್ರೆ ಡಿವೈಡ್ ಬೈ 50 ಆಯ್ತು ಇಸ್ ಈಕ್ವಲ್ ಟು 3x. ಈಗ ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್. ಈಗ 5 1 ಜಾ 5 2 ಜಾ 5 2 ಜಾ 10 5 1 ಜಾ ಇನ್ನೊಂದು 0 ಇದೆ 0 ಬರ್ತೀನಿ. 210 is equal to 3x. ಈಗ x ಒಂದೇ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಟ್ಕೊತೀನಿ. ಈಗ ಇಂಟು 3 ಈ ಕಡೆ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 7 ಜಾ ಇಲ್ಲಿ 0 ಇದೆ 0 ಬರುತ್ತೆ. ಸೊ 70 is equal to x. ಸೊ ನಥಿಂಗ್ ಬಟ್ x ವ್ಯಾಲ್ಯೂ ಎಷ್ಟು ಬಂತು 70 ಬಂತು. ಸೊ ನಮಗೆ x ಗೊತ್ತಾಯ್ತು. ಈಗ ಅವ್ರು ನಮಗೆ ಕೇಳಿರೋದೇನು ಲೆಂತ್ ಆಫ್ ದ ಅವ್ರು ಕೇಳ್ತಿರೋದೇನು ಲೆಂತ್ ಆಫ್ ದ ಸೈಡ್ ಅಲಾಂಗ್ ದ ರಿವರ್. ನೋಡ್ರಿ ಸೈಡ್ ಅಲಾಂಗ್ ದ ರಿವರ್ ನಾನು ಏನಂತ ತಗೊಂಡಿದ್ದೆ 2x ಅಂತ ತಗೊಂಡಿದ್ದೆ. ಓಕೆ, ಸೊ ಅದನ್ನ ಇಲ್ಲಿ ಬರೆಯೋಣ. ಲೆಂತ್ ಆಫ್ ದ ಸೈಡ್ ಅಲಾಂಗ್ ದ ರಿವರ್ ಬಂದ್ಬಿಟ್ಟು ನಾನೇನ್ ತಗೊಂಡಿದ್ದೆ 2x ಅಂತ ತಗೊಂಡಿದ್ದೆ. ಈಗ ಎಕ್ಸ್ ಇದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು 70 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. 2 ಇಂಟು 70 ಏನಾಗುತ್ತೆ 140 ಆಗುತ್ತೆ. ಓಕೆ, ಇಲ್ಲಿ ಅವರು ಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಇಲ್ಲಿ ಮೀಟರ್ ಬರೆಯಬೇಕು. ಇಲ್ಲಿ ಬರೆಯ ಲೆಂತ್ ಇರೋದ್ರಿಂದ ನಾವು ಮೀಟರ್ ಅಂತ ಬರಿಬೇಕು. ಸೊ ಲೆಂತ್ ಆಫ್ ದ ಸೈಡ್ ಅಲಾಂಗ್ ದ ರಿವರ್ ಎಷ್ಟು 140 ಮೀಟರ್. ಇದು ಬಂದ್ಬಿಟ್ಟು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಹಾಕಿರ್ತೀನಿ. ಅದ್ರ ಜೊತೆಗೆ ಈ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಕೂಡ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಲೈಕ್ ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರು ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಲೈಕ್ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಲೈಕ್ ನೋಟ್ಸ್ ಕೊಟ್ರೆ ಅಪ್ಡೇಟು ಇನ್ನೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನೋಡ್ರಿ ಈ ಕ್ವಶನ್ ಈಗ ಸಾಲ್ವ್ ಮಾಡಿದ್ರಲ್ಲ ಮೇನ್ ಪಾಯಿಂಟ್ ಏನಿತ್ತು ಹೇಳ್ರಿ, ನೀವು ಇದನ್ನ ಈ ಸ್ಟೇಟ್ಮೆಂಟ್ ಇತ್ತಲ್ಲ ಸೈಡ್ ಅಲಾಂಗ್ ದ ರಿವರ್ ಇಸ್ ಪ್ಯಾರಲಲ್ ಟು ಅಂಡ್ ಟ್ವೈಸ್ ದ ಸೈಡ್ ಅಲಾಂಗ್ ದ ರೋಡ್ ಸ್ಟೇಟ್ಮೆಂಟ್ ನೀವು ಸಪರೇಟ್ ಆಗಿ ಬರೆಯೋದೇ ಇಂಪಾರ್ಟೆಂಟ್ ಇತ್ತು. ಸೊ ಅದು ಸ್ಟೇಟ್ಮೆಂಟ್ ಬರ ತಕ್ಷಣ ನಿಮಗೆ ಪ್ರಾಬ್ಲಮ್ ಈಸಿ ಆಗ್ಬಿಡುತ್ತೆ. ಡಯಾಗ್ರಾಮ್ ನಲ್ಲಿ ನೀವು ಅವಾಗ ಎಕ್ಸ್ ಯಾಕೆ ತಗೋಬೇಕು 2x ಯಾಕೆ ತಗೋಬೇಕಂತ ಈಸಿಯಾಗಿ ಗೊತ್ತಾಗುತ್ತೆ. ಮೇನ್ ಏನಂತಂದ್ರೆ ನಿಮಗೆ ಇಂಗ್ಲಿಷ್ ನೀಟ್ ಆಗಿ ಬರ್ಬೇಕು. ನೀವು ಇಂಗ್ಲಿಷ್ ನ ಫಸ್ಟ್ ಇಲ್ಲಿ ಬರ್ಬಿಟ್ಟು ಆಮೇಲೆ ಅದನ್ನ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಬಿಟ್ರೆ ಈಸಿಯಾಗಿ ಆನ್ಸರ್ ಬರ್ತಾ ಹೋಗುತ್ತೆ. ಆಮೇಲೆ ಡಯಾಗ್ರಾಮ್ ನೋಡಿದಾಗೂ ನಿಮಗೆ ಸೈನ್ಸ್ ರೋಡ್ ಯಾವ್ದು ರಿವರ್ ಯಾವ್ದು ಅಂತ ನೋಡ್ಬೇಕು. ಅವ್ರು ಯಾವ್ದು ಲೈಕ್ ನಿಮಗೆ ಕ್ವಶನ್ ಲೈಕ್ ಸುಮ್ಮನೆ ಏನೇನು ಕೊಟ್ಟಿರಲ್ಲ, ಎಲ್ಲ ಮೀನಿಂಗ್ಫುಲ್ ಆಗೇ ಕೊಟ್ಟಿರ್ತಾರೆ. ಒಂದೊಂದು ವರ್ಡಿಗೂ ಒಂದೊಂದು ಮೀನಿಂಗ್ ಇರುತ್ತೆ. ಇನ್ನೊಂದು ನೀವು ನೋಡಿದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಬರೇ ಡಿಸ್ಟೆನ್ಸ್ ಅಂತ ಕೊಡ್ಬೋದಾಗಿತ್ತು. ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಾರಂದ್ರೆ ಅದ್ರ ವರ್ಡಿಗೆ ಏನೋ ಮೀನಿಂಗ್ ಇದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ನಾವು ಯಾವಾಗ 90 ಡಿಗ್ರಿ ಲೈನ್ ಅಂತೀವಿ. ಸೊ ಅದಕ್ಕೋಸ್ಕರ ಅವ್ರು ನೀಟಾಗಿ ಪರ್ಪೆಂಡಿಕ್ಯುಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಒಂದೊಂದು ವರ್ಡಿಗೂ ಒಂದೊಂದು ಮೀನಿಂಗ್ ಇರುತ್ತೆ. ಸೊ ನೀವು ನೀಟಾಗಿ ವಿತ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು ಕ್ವಶನ್ ನ. ಓಕೆ, ಆಮೇಲೆ ಪ್ಯಾರಲಲ್ ಸೈಡ್ಸ್ ಅಂತ ಕೊಡೋ ಅವಶ್ಯಕತೆ ಇದಿಲ್ಲ. ಪ್ಯಾರಲಲ್ ಸೈಡ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಪ್ಯಾರಲಲ್ ಸೈಡ್ಸ್ ಮಧ್ಯೆ ಹೈಟ್ ತಗೊಂಡ್ರೇನೆ ನೀವು ಈ ಫಾರ್ಮ್ ಅಪ್ಲೈ ಮಾಡಕ್ ಆಗೋದು. ಅವ್ರು ಬರೇ ನಿಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಕೊಟ್ಟಿದ್ರೆ ನೀವು ಪ್ರಾಬ್ಲಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಹಿಂಗೂ ಇರ್ಬೋದು, ಹೌದಾ, ಪರ್ಪೆಂಡಿಕ್ಯುಲರ್ ಇವ್ರಿಬ್ರು ಮತ್ತೆ ಕೂಡ ಇರ್ಬೋದು. ಸೊ ಅವರು ಕ್ಲಾರಿಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಸೈಡ್ಸ್ ಅಂತ ಕೊಟ್ಟಿದ್ದಾರೆ.